ಮುಂಬೈನಲ್ಲಿನ ಅಪಾರ್ಟ್ಮೆಂಟ್ನಲ್ಲಿ ಕಳ್ಳನೊಬ್ಬ ಸೈಫ್ ಅಲಿ ಖಾನ್ಗೆ ಚಾಕುವಿನಿಂದ ಇರಿದು ಹತ್ಯೆಗೆ ಯತ್ನಿಸಿದ್ದ. ಇದರ ಬೆನ್ನಲ್ಲೇ ಸೈಫ್ ಅಲಿ ಖಾನ್ಗೆ ಮಧ್ಯಪ್ರದೇಶ ಸರ್ಕಾರ ಶಾಕ್ ನೀಡಲು ಮುಂದಾಗಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಕಾರ್ತಿಕ್. ವಾರದ ಹಿಂದಷ್ಟೇ ಮುಂಬೈನಲ್ಲಿನ ಅಪಾರ್ಟ್ಮೆಂಟ್ನಲ್ಲಿ ಕಳ್ಳನೊಬ್ಬ ಸೈಫ್ ಅಲಿ ಖಾನ್ಗೆ ಚಾಕುವಿನಿಂದ ಇರಿದು ಹತ್ಯೆಗೆ ಯತ್ನಿಸಿದ್ದ. ಚಾಕು ಇರಿತದ ಬಳಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದ ಸೈಫ್ ಅಲಿ ಖಾನ್ ಇತ್ತೀಚೆಗಷ್ಟೇ ಮತ್ತೆ ಮನೆಗೆ ಮರಳಿದ್ರು. ಇದರ ಬೆನ್ನಲ್ಲೇ ಸೈಫ್ ಅಲಿ ಖಾನ್ಗೆ ಮಧ್ಯಪ್ರದೇಶ ಸರ್ಕಾರ ಶಾಕ್ ನೀಡಲು ಮುಂದಾಗಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಸೈಫ್ ಅಲಿ ಖಾನ್ ಕುಟುಂಬಸ್ಥರು ರಾಜಮನೆತನದವರಾಗಿದ್ದು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದಾರೆ. ಈಗ ಈ ಆಸ್ತಿಯನ್ನ ವಶಪಡಿಸಿಕೊಳ್ಳಲು ಮಧ್ಯಪ್ರದೇಶ ಸರ್ಕಾರ ಮುಂದಾಗಿದೆ. ಒಂದು ವೇಳೆ ಶತ್ರುಗಳ ಆಸ್ತಿ ನ್ಯಾಯಮಂಡಳಿ ಸೈಫ್ ಅಲಿ ಖಾನ್ ವಿರುದ್ಧ ತೀರ್ಪು ನೀಡಿದ್ರೆ ಸುಮಾರು 15,000 ಕೋಟಿ ರೂಪಾಯಿ ಆಸ್ತಿ ಸರ್ಕಾರದ ಪಾಲಾಗಲಿದೆ. 1947ರವರೆಗೆ ಭೋಪಾಲ್ ರಾಜ್ಯವನ್ನ ನವಾಬ್ ರಾಜಮನೆತನ ಆಳುತ್ತಿತ್ತು. ನವಾಬ್ ಹಮೀದುಲ್ಲಾ ಖಾನ್ ಕೊನೆಯ ರಾಜರಾಗಿದ್ರು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಭೋಪಾಲ್ ಭಾರತದಲ್ಲಿ ವಿಲೀನಗೊಂಡಿತ್ತು. ಹಮೀದುಲ್ಲಾ ಖಾನ್ಗೆ 2 ಹೆಣ್ಣು ಮಕ್ಕಳಿದ್ರು. ದೊಡ್ಡ ಮಗಳ ಹೆಸರು ಅಬೀದಾ ಸುಲ್ತಾನ್, ಎರಡನೇ ಮಗಳ ಹೆಸರು ಸಾಜಿದಾ ಸುಲ್ತಾನ್. ಈ ಇಬ್ಬರಲ್ಲಿ ಅಬೀದಾ ಸುಲ್ತಾನ್ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ದೇಶ ವಿಭಜನೆಯಾದಾಗ ಪಾಕಿಸ್ತಾನಕ್ಕೆ ವಲಸೆ ಹೋಗಿದ್ರು. ಸಾಜಿದಾ ಸುಲ್ತಾನ್ ನವಾಬ್ ಇಫ್ತಿಕಾರ್ ಅಲಿ ಖಾನ್ ಪಟೌಡಿಯವರನ್ನ ಮದುವೆಯಾಗಿ ಭಾರತದಲ್ಲೇ ಉಳಿದುಕೊಂಡಿದ್ರು. ಸೈಫ್ ಅಲಿ ಖಾನ್ ಸಾಜಿದಾ ಸುಲ್ತಾನ್ ಮೊಮ್ಮಗನಾಗಿದ್ದಾರೆ. ಮಧ್ಯಪ್ರದೇಶದಲ್ಲಿ ಸೈಫ್ ಅಲಿ ಖಾನ್ ಬಾಲ್ಯದ ದಿನಗಳನ್ನ ಕಳೆದಿದ್ದ ಫ್ಲಾಗ್ ಆಫ್ ಸ್ಟಾಫ್ ಹೌಸ್, ನೂರ್ ಉಸ್ ಸಭಾ ಅರಮನೆ, ದಾರುಸ್ ಸಲಾಂ, ಹಬೀಬಿ ಬಂಗಲೆ, ಅಹಮದಾಬಾದ್ ಅರಮನೆ, ಕೋಫಿಜಾದಲ್ಲಿ ಆಸ್ತಿಗಳಿವೆ. ಹಮೀದುಲ್ಲಾ ಖಾನ್ರ ದೊಡ್ಡ ಮಗಳು ಅಬೀದಾ ಸುಲ್ತಾನ್ ಪಾಕಿಸ್ತಾನಕ್ಕೆ ವಲಸೆ ಹೋಗಿರುವುದರಿಂದ ಈ ಆಸ್ತಿಗಳನ್ನ ವಶಕ್ಕೆ ಪಡೆಯಲು ಸರ್ಕಾರ ಮುಂದಾಗಿದೆ. 1965ರ ಭಾರತ ಪಾಕಿಸ್ತಾನ್ ಯುದ್ಧದ ಬಳಿಕ 1968ರಲ್ಲಿ ಕೇಂದ್ರ ಸರ್ಕಾರ ಶತ್ರುಗಳ ಆಸ್ತಿ ಕಾಯ್ದೆಯನ್ನ ಜಾರಿಗೆ ತಂದಿತ್ತು. ಈ ಕಾಯ್ದೆಯ ಪ್ರಕಾರ 1947ರ ಬಳಿಕ ಯಾರು ಪಾಕಿಸ್ತಾನಕ್ಕೆ ವಲಸೆ ಹೋಗಿದ್ದಾರೋ ಅವರ ಆಸ್ತಿಯನ್ನು ಸರ್ಕಾರ ತನ್ನ ವಶಕ್ಕೆ ಪಡೆಯುವ ಅಧಿಕಾರ ಪಡೆದುಕೊಂಡಿತ್ತು. ಅಬೀದಾ ಸುಲ್ತಾನ್ ಪಾಕಿಸ್ತಾನಕ್ಕೆ ವಲಸೆ ಹೋಗಿರುವುದರಿಂದಲೇ ಸೈಫ್ ಅಲಿ ಖಾನ್ ಕುಟುಂಬಕ್ಕೆ ಸೇರಿದ 15,000 ಕೋಟಿ ರೂಪಾಯಿ ಆಸ್ತಿಯ ಕುರಿತು ತಗಾದೆ ಶುರುವಾಗಿದೆ. 2014ರಲ್ಲಿ ಮೊದಲ ಬಾರಿಗೆ ಈ ಎಲ್ಲಾ ಆಸ್ತಿಗಳನ್ನು ವಶಕ್ಕೆ ಪಡೆದುಕೊಳ್ಳಲು ಮಧ್ಯಪ್ರದೇಶದ ಶತ್ರುಗಳ ಆಸ್ತಿ ಇಲಾಖೆ ಸೈಫ್ ಅಲಿ ಖಾನ್ಗೆ ನೋಟಿಸ್ ನೀಡಿತ್ತು. ಇದರ ವಿರುದ್ಧ ಸೈಫ್ ಅಲಿ ಖಾನ್ 2015ರಲ್ಲಿ ಮಧ್ಯಪ್ರದೇಶ ಹೈಕೋರ್ಟ್ ಮೊರೆ ಹೋಗಿದ್ರು. 2016ರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದ ಶತ್ರುಗಳ ಆಸ್ತಿ ಕಾಯ್ದೆಯ ಸುಗ್ರೀವಾಜ್ಞೆ ಜಾರಿಗೆ ಬಂದ ಬಳಿಕ ಈ ವಿವಾದ ಮತ್ತಷ್ಟು ದೊಡ್ಡದಾಗಿತ್ತು. ಡಿಸೆಂಬರ್ 13, 2024ರಂದು ಮಧ್ಯಪ್ರದೇಶ ಹೈಕೋರ್ಟ್ ವಾದ ಪ್ರತಿವಾದ ಆಲಿಸಿ ತೀರ್ಪು ನೀಡಿದ್ದು 2017ರಲ್ಲಿ ಜಾರಿಗೆ ಬಂದಿರುವ ಶತ್ರುಗಳ ಆಸ್ತಿ ಕಾಯ್ದೆಯಲ್ಲಿ ಸೂಕ್ತ ಕಾನೂನು ಪರಿಹಾರ ಸಿಗಲಿದೆ. ಹೀಗಾಗಿ ಸೈಫ್ ಅಲಿ ಖಾನ್ ಶತ್ರುಗಳ ಆಸ್ತಿ ನ್ಯಾಯಮಂಡಳಿಯಲ್ಲಿ ಮನವಿ ಸಲ್ಲಿಸಲು 30 ದಿನಗಳ ಕಾಲಾವಕಾಶ ನೀಡಿತ್ತು. ಮಧ್ಯಪ್ರದೇಶ ಹೈಕೋರ್ಟ್ ನಿರ್ದೇಶನದಂತೆ ಸೈಫ್ ಅಲಿ ಖಾನ್ ಜನವರಿ 12ರಂದು ನ್ಯಾಯಮಂಡಳಿಯಲ್ಲಿ ಮನವಿ ಸಲ್ಲಿಸಿದ್ದಾರೆ ಎಂದು ಗೊತ್ತಾಗಿದೆ. ಆದರೆ ಅಧಿಕೃತವಾಗಿ ಮನವಿ ಸಲ್ಲಿಕೆಯಾಗುವ ಕುರಿತು ಸ್ಪಷ್ಟತೆ ಸಿಕ್ಕಿಲ್ಲ. ಭೋಪಾಲ್ ಜಿಲ್ಲಾಧಿಕಾರಿ ಕೌಶಲೇಂದ್ರ ಸಿಂಗ್ ನೀಡಿರುವ ಮಾಹಿತಿಯಂತೆ, ನಾನು ಈವರೆಗೆ ಹೈಕೋರ್ಟ್ ತೀರ್ಪನ್ನು ಓದಿಲ್ಲ. ನಾನು ಯಾವುದೇ ಕ್ರಮವನ್ನು ಕೈಗೊಳ್ಳುವ ಮುನ್ನ ಕೋರ್ಟ್ ತೀರ್ಪನ್ನು ಆಳವಾಗಿ ಅಧ್ಯಯನ ಮಾಡುತ್ತೇವೆ. ಸೈಫ್ ನ್ಯಾಯಮಂಡಳಿಯಲ್ಲಿ ಮನವಿ ಸಲ್ಲಿಸಿದ್ದಾರೆಯೇ ಇಲ್ಲವೇ ಎಂಬ ಕುರಿತು ನಮಗೆ ಗೊತ್ತಿಲ್ಲ ಎಂದು ಹೇಳಿದ್ದಾರೆ. ಒಟ್ಟಿನಲ್ಲಿ ಮಧ್ಯಪ್ರದೇಶ ಹೈಕೋರ್ಟ್ ನಿರ್ದೇಶನದಂತೆ ಸೈಫ್ ಅಲಿ ಖಾನ್ ಜನವರಿ 12ರಂದು ನ್ಯಾಯಮಂಡಳಿಯಲ್ಲಿ ಮನವಿ ಸಲ್ಲಿಸಿದ್ದಾರೆ ಎಂದು ಗೊತ್ತಾಗಿದೆ. ಆದರೆ ಅಧಿಕೃತವಾಗಿ ಮನವಿ ಸಲ್ಲಿಕೆಯಾಗಿರುವ ಕುರಿತು ಸ್ಪಷ್ಟತೆ ಸಿಕ್ಕಿಲ್ಲ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.